ರಾಜ್ಯ ಮಹಿಳಾ ಕೃಷಿ ರಾಯಭಾರಿಯಾಗಿ ಖ್ಯಾತ ಯೂಟ್ಯೂಬರ್ ನಟಿ ಭೂಮಿಕಾ ದೇಶಪಾಂಡೆ ನೇಮಕಾತಿ. ಖ್ಯಾತ ಯೂಟ್ಯೂಬರ್ ನಟಿ ಭೂಮಿಕಾ ದೇಶಪಾಂಡೆ ಅವರನ್ನು ಕರ್ನಾಟಕ ರಾಜ್ಯ ಒಳಗೊಂಡಂತೆ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ರಿ ವಿಭಾಗಕ್ಕೆ ರಾಜ್ಯ ಮಹಿಳಾ ಕೃಷಿ ರಾಯಭಾರಿಯಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬಿ.ಟಿ. ಚಂದ್ರಶೇಖರ್ ರವರು ನೇಮಕಾತಿ ಮಾಡಿದರು. ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ಮಾತನಾಡಿ, ಈ ಗುರುತರವಾದ ಜವಾಬ್ದಾರಿಯನ್ನು ವಹಿಸಿಕೊಂಡು ಸಂಘದ ತತ್ವ ಹಾಗೂ ಸಿದ್ಧಾಂತಗಳಿಗೆ ಬದ್ಧರಾಗಿ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ವಿಭಾಗವನ್ನು ಪರಿಣಾಮಕಾರಿಯಾಗಿ ಸಂಘಟಿಸಿ ಬಲವರ್ಧನಗೊಳಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಬೇಕೆಂದು ಈ ಸಂದರ್ಭದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬಿ.ಟಿ. ಚಂದ್ರಶೇಖರ್, ಮಹಿಳಾ ರಾಜ್ಯ ಅಧ್ಯಕ್ಷರಾದ ದೇವಮ್ಮ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೋವಿಂದರಾಜು, ಕೆಆರ್ಪೇಟೆ ರಾಜ್ಯ ಸಂಚಾಲಕರು ಸಿದ್ದೇಶ್, ರಾಜ್ಯ ಕಾರ್ಯದರ್ಶಿ ಮಾರುತಿ, ಆಪ್ತ ಕಾರ್ಯದರ್ಶಿ ಪ್ರತಾಪ್, ರೈತ ಸಂಘಟನೆ ಪದಾಧಿಕಾರಿಗಳು ಹಾಜರಿದ್ದರು. ನಮಸ್ಕಾರ, ನನ್ನ ಹೆಸರು ಚಂದ್ರಶೇಖರ್ ಅಂತೇಳಿ. ಇವತ್ತು ಅದ್ಭುತವಾದ ವಿಷಯವನ್ನು ನಾವಿವತ್ತು ನಿಮ್ಮ ಮುಂದೆ ಎಲ್ಲ ನನ್ನ ಕರ್ನಾಟಕದ ಎಲ್ಲ ನನ್ನ ರೈತ ಬಾಂಧವರಲ್ಲಿ ಒಂದು ವಿಶೇಷವಾದ ಒಂದು ವಿಷಯನ ಹೇಳಕ್ಕೆ ಬಂದಿದ್ವಿ. ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮ ಮುತ್ತುರಾಜ್ ಅವ್ರನ್ನ ಜಿಲ್ಲಾಧ್ಯಕ್ಷ ಮಾಡೋದ್ರ ಜೊತೆಗೆ ಈ ಬಾಗಲಕೋಟೆ ಒಳಗಡೆ ನಮ್ಮ ಯೂಟ್ಯೂಬರ್ ತಾಯಿಯನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಇವತ್ತು ನಮ್ಮ ಸಂಘಟನೆ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಘಟನೆಗೆ ಕೃಷಿ ರಾಯಭಾರಿಯಾಗಿ ರಾಜ್ಯದ ಕೃಷಿ ರಾಯಭಾರಿಯಾಗಿ ಆ ತಾಯಿ ರೈತರ ಮೇಲಿಟ್ಟಿರುವಂಥ ಗೌರವಕ್ಕೆ ಆ ತಾಯಿಯನ್ನು ನಾವು ಈ ರಾಜ್ಯದ ಕೃಷಿ ರಾಯಭಾರಿಯಾಗಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಘಟನೆಗೆ ನಾವು ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ರೈತರು ಅಂದರೆ ತುಂಬ ಇಷ್ಟ ಆ ತಾಯಿಗೆ. ಮುಂದಿನ ಜನ್ಮ ಎಂತ ಇದ್ದರೆ ಅವ್ರ ತಂದೆ ತಾಯಿಗಳು ಈಗ ಏನಿದ್ದಾರೆ ಅವ್ರ ತಂದೆ ತಾಯಿಗಳು ರೈತರಿಗೆ ಹುಟ್ಟಲಿ, ಆ ತಾಯಿ ರೈತರ ಮಗನಲ್ಲೇ ಹುಟ್ಟಲಿ ಅಂತ. ಯಾಕಂದರೆ ಆ ತಾಯಿಗೆ ಹುಲ್ಲು ಕುಯ್ಯೋದು, ಸಗಣಿ ಬಚ್ಚೋದಂದ್ರೆ ಭಾರಿ ಇಷ್ಟ ಆ ತಾಯಿಗೆ. ಅದು ಈಗಿಲ್ಲ, ಅದು ಅಂದರೆ ಕೆಲವೊಂದು ಪಡ್ಕೊಂಬಂದಿರಬೇಕು. ಆದರೆ ನೋಡಿ, ನಾನು ನೋಡಿದ್ದೆ ವಿಡಿಯೋಗಳಲ್ಲಿ ನೋಡಿರ್ತೀನಿ. ಹೌದೌದು, ಒಳ್ಳೇದಾಯ್ತು, ಈಗ ಆಯ್ತು, ಒಳ್ಳೇದಾಯ್ತು.